ಸೊ ಲೆಟ್ಸ್ ಫೈನ್ ಗೈಸ್. ಈಗ ನೀವು ಪ್ರಿವ್ಯೂನಲ್ಲಿ ಏನು ನೋಡ್ಕೊಂಬಂದ್ರೆ ಆ ವಿಡಿಯೋನಿಗೆ ಯಾವ ರೀತಿ ಎಡಿಟಿಂಗ್ ಮಾಡ್ಕೊಳ್ಳೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಮೊದಲನೇದಾಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ, ಫುಲ್ ಪ್ರಾಜೆಕ್ಟ್ ಅಂತ. ಆ ಪ್ರಾಜೆಕ್ಟ್ ಲಿಂಕ್ನ ಕ್ಲಿಕ್ ಮಾಡಿಕೊಂಡು ಲೈಕ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಅದು ಏನಿಲ್ಲ, ಸಿಂಪಲಾಗಿ ಆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಹಂಗೆ ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿ, ಇಲ್ಲಿ ಹುಡುಗನ ಫೋಟೋ ಬರುತ್ತಲ್ಲ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಏನೇ ಸಿಂಪಲಾಗಿ ನೀವು ಯಾವ ಫೋಟೋನ ಹಾಕ್ಬೇಕಾಗಿರುತ್ತೆ ನಿಮ್ಮೊಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ ಪ್ಲಸ್ ಮಾರ್ಕ್ ಇರುತ್ತೆ ಗೈಸ್, ಆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಒಂದ್ಸಲ ಬ್ಯಾಕ್ ಬಂದು ಸ್ವಲ್ಪ ಈ ಕಡೆ ಸ್ಕ್ರೋಲ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮೊಂದು ಫೋಟೋ ಕ್ಲಿಕ್ ಮಾಡಿ ಪ್ಲಸ್ ಕೊಡಿ. ಸೇಮ್ ಆಸ್ ಇಟ್ ಇಸ್ ಇಲ್ಲಿರೋ ಎಲ್ಲ ಫೋಟೋಗೂ ಅದೇ ರೀತಿ ನೀವು ಒಂದು ಫೋಟೋನ ಕೊಡ್ತಾ ಹೋಗ್ಬೇಕಾಗುತ್ತೆ ಗೈಸ್. ನಾನು ಮಾಡ್ತಾ ಇದ್ದೀನಲ್ಲ ಆ ಥರ. ಸೊ ಇಷ್ಟು ಮಾಡ್ತು ಅಂತಂದರೆ ನಿಮ್ಮ ವಿಡಿಯೋ ಎಡಿಟಿಂಗ್ ಆಯಿತು ಅಂತಲೇ ಗೈಸ್. ಈಗ ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗಪ್ಪ ಅಂದರೆ, ಮೇಲ್ಗಡೆ ಯಾರೋ ಮಾರ್ಕ್ ಕಾಣಿಸ್ತಾ ಇದೆಯಲ್ವ ಗೈಸ್, ಎಕ್ಸ್ಪೋರ್ಟ್ ಸಿಂಬಲ್. ಆ ಎಕ್ಸ್ಪೋರ್ಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಏನಿಲ್ಲ ಸಿಂಪಲ್ಲಾಗಿ ಎಕ್ಸ್ಪೋರ್ಟ್ ಕೊಡಿ ಗೈಸ್. ಎಕ್ಸ್ಪೋರ್ಟ್ ಆದ ತನಕ ವೆಯ್ಟ್ ಮಾಡಿ. ನೋಡ್ತಾ ಇರ್ಬೋದು ಗೈಸ್, ಎಕ್ಸ್ಪೋರ್ಟ್ ಆದಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗೇನು ಮಾಡಬೇಕಪ್ಪ ಅಂತಂದರೆ ಸಿಂಪಲ್ಲಾಗಿ ಇಲ್ಲಿ ಸೇವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟು ಮಾಡ್ತು ಅಂತಂದರೆ ಮುಗೀತು. ಈ ವಿಡಿಯೋ ಬಂದು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಯಿತು ಅಂತ ಒಂದು ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಗೈಸ್.